ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಭ್ರಷ್ಟ ಅಧಿಕಾರಿಗಳಿಗೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಹಲವು ಬಾರಿ ನಮ್ಮ ತಾಲೂಕಾ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೂ ಹಾಗೂ ಜಿಲ್ಲಾ ಸಿಒ ಅವರಿಗೂ ಹಾಗೂ ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಬಾರಿ DDP ಅವರಿಗೆ ಸಾಕಷ್ಟು ಬಾರಿ ಮನವಿ ಕೊಟ್ಟೇವಿ. ನಾವು ಬರೀ ಮನವಿ ಕೊಟ್ಟಿದ್ದೇನಪ್ಪ ತಿಪ್ಪಿ ಕಸ ಮಾಡಿ ಓದ್ಬಿಟ್ರೆ ಅದನ್ನು ಡಸ್ಟ್ಬಿನ್ದಾಗ ಒಯ್ಲಕತ್ತಾರ ಲೆಟ್ರ ಅವ್ರಿಗೆ ನಾವು ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ನಾವು ಅವ್ರಿಗೆ ಮರ್ಯಾದೆ ಕೊಡೋಲ್ಲ. ಯಾಕಂದ್ರೆ ಅಧಿಕಾರಿಗಳಿಗೆ ಸ್ವಲ್ಪ ನಾವು ಕೊಟ್ಟೇವಪ್ಪ ಅಂದ್ರೆ ಈ ಲೆಟ್ರಿಗೆ ಬೆಲೆ ಇಲ್ಲ ಅಂದಾಗ ಮತ್ತು ಪಗಾರ ತೊಗೊಂಡು ದುಡಿಯೋರು ಅವ್ರಿಗೆ ಇಟ್ಟಾದಪ್ಪ ಅಂದ್ರೆ ನಮ್ಗೆ ಇಟ್ಟಿರಬಾರ್ದು ಪಗಾರ ಕೊಡೋರಿಗೆ. ಅದಕ್ಕೇನಪ್ಪ ಅಂದ್ರೆ ಮೇಲಾಧಿಕಾರಿಗಳಿಗೆ ಇದು ಕೊನೆಯ ಎಚ್ಚರಿಕೆ ಇದೆ. 2ನೇ ತಾರೀಕತ್ತೆ ಮಾಡಲಪ್ಪ ಅಂದ್ರೆ ನೌಕರಿ ಸಸ್ಪೆಂಡ್ ಮಾಡಿ ಕಳ್ಸೋದು ನಮ್ಮ ಜವಾಬ್ದಾರಿ ಅದ ಮಾಡ್ತೀನಿ ನನಗೆ ಗೊತ್ತದೈತೆ. ಈಗಪ್ಪ ಅಂದ್ರೆ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಪರವಾಗಿ ನಮ್ಮ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳು ಸಾಹೇಬರು ಬಂದಾರ. ಹೆಂಜನೂರು ಗ್ರಾಮದ KGS ಶಾಲೆಯಲ್ಲಿ ಕೊಠಡಿಗಳಿಲ್ಲ, ಬರೀ 3 ಕೊಠಡಿ ಅದಾವು. 170 ಮಕ್ಕಳ ಸಂಖ್ಯೆ ಅದ. ಅದ್ರಾಗ ಒಂದು ತಿಪ್ಪಿಲಗೊಂಡು ಪೂರ ಕೀಲಿ ಹಾಕ್ಯಾರ. ಮೊನ್ನೆ CO ಸಾಹೇಬರು ಬಂದಾರ. ಎಷ್ಟನೇ ತಾರೀಕಿಗೆ 13/12/2023 ಈ ವತಿಯಿಂದ ಹೆಂಜನೂರು ಗ್ರಾಮದ KGS ಶಾಲೆಗೆ ಕೊಠಡಿ ಮತ್ತು ಕುಡಿಯುವ ನೀರಿನ ಕಾಂಪೌಂಡ್ ನಿರ್ಮಾಣ ಮಾಡುವ ಕುರಿತು ಮನವಿಯನ್ನು ಸಲ್ಲಿಸುತ್ತಿದ್ದು, ಸದರಿ ಮನವಿಯನ್ನು ಈ ದಿನಾಂಕದಂದು ನಾನು ಕಚೇರಿಯ ಪತ್ರಾಂಕಿತ ವ್ಯವಸ್ಥಾಪಕರ ಹುದ್ದೆಯಲ್ಲಿದ್ದು ನಾನು ಸ್ವೀಕರಿಸುತ್ತಿದ್ದೇನೆ. ಹಾಗೂ ಸದರಿ ಮನವಿಯನ್ನು ಪರಿಶೀಲಿಸಿ ನಮ್ಮ ಮೇಲಧಿಕಾರಿಗಳಿಗೆ ಗಮನ ಹರಿಸಲು ಹಾಗೂ ಈ ಕೆಲಸವನ್ನು ವೈಯಕ್ತಿಕವಾಗಿ ಅವರು ನೀಡಿರುವುದಿಲ್ಲ, ಒಂದು ಸಾಮಾಜಿಕವಾಗಿ ಮಕ್ಕಳಿಗೋಸ್ಕರ ಶಾಲೆ ಮಕ್ಕಳಿಗೋಸ್ಕರ ಕೇಳ್ತಿದ್ದಾರೆ ಅನ್ನೋದು ಅವರು ಎದುರುಗಡೆ ನಾವು ಮಾತಾಡಿ ಈ ಕೆಲಸವನ್ನು ಪೂರ್ಣಗೊಳಿಸಲು ತಿಳಿಸುತ್ತೇನೆ ಎಂದು ಈ ಮೂಲಕ ತಮ್ಮ ಗಮನಕ್ಕೆ ತರುತ್ತೇನೆ. ಭಾಗತ್ತವರೆಗೆ 170 ಮಕ್ಕಳ ಸಂಖ್ಯೆ ಐತ್ರಿ. ಒಂದು 3 ಕೋಣೆಗಳಿಲ್ಲ ಅಂದ್ರೆ ಮಕ್ಕಳು ಬೈಲಾಕ್ ಕೂತು ಪಾಠ ಮಾಡಕತ್ತಾರ. ಊಟ ಹೆಂಗೆ ಮಾಡ್ಬೇಕು? ಅವರು ಗಾಳಿ ಬತ್ತಪ್ಪ ಇಟ್ಟು ಧೂಳ ಮಣ್ಣು ಕಸ ಕಡ್ಡಿ ಗಂಗಾಳ ಬಂದು ಹೋಗ್ತಾರೆ. ಒಂದು ಸ್ವಲ್ಪ ನಾವು ಹೊಟ್ಟೆ ಅನ್ನ ತಿತ್ತಪ್ಪ ಅಂದ್ರೆ ಅನ್ನ ತಿನ್ನೋ ಕೆಲಸ ಮಾಡಬೇಕು. ದಯವಿಟ್ಟು ಏನಪ್ಪ ಅಂದ್ರೆ ಇದೆಷ್ಟು ಕೆಲಸದವರು ಬರೀ ಒಂದು ನೀರು ಒಂದೊಂದು ಮಾಡೋಕ್ಕಲ್ಲ ಇವ್ರಿಗೆ. ಅಂದ್ರೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಧಿಕಾರದಾಗ ಇರ್ಲಿಕ್ಕೆ. ಮತ್ತೇನಪ್ಪ ಕೊಠಡಿಗಳು ನೀರಿಂದಿಲ್ಲ, ಶೌಚಾಲಯಗಳು ಮಾಡ್ಯಾರ. ಗ್ರಾಮ ಪಂಚಾಯತ್ 4 ಅದನ್ನು ಕಳಪೆ ಕಾಮಗಾರಿ ಅವನ ಹೈಟೆಕ್ ಶೌಚಾಲಯ ಮಾಡ್ರಿ. ನಾವು ಲಕ್ಷ ಗಟ್ಟಲೆ ಬಿಲ್ ಹಾಕ್ತಾರ, ಏನಿಲ್ಲ ಮಣ್ಣು ಇದು ಯೂಜೇ ಮಾಡಿಲ್ಲ. ನಾದ್ರು ಅವರ ಗ್ರಾಮ ಪಂಚಾಯತ್ರಿಗೆ ಅವ್ರಿಗೆ ಕೊಟ್ಟೇವಿ, ಅವ್ರಿಗೆ ಬರೀ ಕೊಡುವಂಥ ಕೆಲಸ ಮಾಡ್ತೇವೆ. ಬಟ್ ಈಗಾಗಲೇ ಮಕ್ಕಳಿಗೆ ಸಸ್ಪೆಂಡ್ ಮಾಡಿದ್ರೆ ಅರಿವಿಲ್ಲ, ಅವ್ರಿಗೆ ಮೆಟ್ಟು ಹೊಡೆದು ಅರಿವಿಲ್ಲ. ಅವ್ರಿಗೆ ಸಸ್ಪೆಂಡ್ ಮಾಡಿದ್ರೆ ಇದಕ್ಕಿಂತ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಅಧಿಕಾರಿಗಳಿಗೆ ಅವ್ರಿಗೆ ಕೈ ಮಾಡೋಕ್ಕೆ ನಮ್ಗೆ ಹಕ್ಕಿಲ್ಲ. ಅವ್ರಿಗೇನು ಮಾಡ್ಬೋದು? ಸಸ್ಪೆಂಡ್ ಮಾಡ್ಬೋದು ಅಷ್ಟೇ, ಟ್ರಾನ್ಸ್ಫರ್ ಮಾಡ್ಬೋದು. ಅಧಿಕಾರಿಗಳಿಗೆ ಸ್ವಲ್ಪ ಅರಿವು ಇರ್ಬೇಕಲ್ಲ. ಚಂತ ನಾನು ದಗದ ಬಿಟ್ಟು ನಾವು ಸಂಸಾರ ಬಿಟ್ಟು ಇವ್ರಿಗೆ ಬರೇ ಇವ್ರಿಗೆ ಬೆನ್ನತ್ತವ ನಾವು. ದಯವಿಟ್ಟು ಅಧಿಕಾರಿಗಳು ಹೇಳಕತ್ತಿ ಕೊಠಡಿಗಳಿಗಿಲ್ಲ, ಮತ್ತು ನೀರಿಲ್ಲ, ಶಾಲಾ ಮಕ್ಕಳಿಗೆ ಏನಪ್ಪ ಅಂದ್ರೆ ಕಂಪೌಂಡ್ ಇಲ್ಲ, ಈ ಏನೂ ಇಲ್ಲಪ್ಪ ಅಂತಂದ್ರೆ ಶಾಲಾ ಮಕ್ಕಳು ಮನೆಯಿಂದ ನೀರು ತಂಬರಕತ್ತಾರ. ಸ್ವಲ್ಪ ನಾಚಿಕೆ ಬರ್ಬೇಕು ಅವ್ರಿಗೆ. ಸಾಹೇಬರು AC ಕಾರಣಕ್ಕೆ ಕೂತ್ ತಿರುಗಾಡ್ತಾರೆ. ಒಂದು ನಾಚಿಕೆ ಬರ್ತಾನೆ ಅವ್ರಿಗೆ. ಮಕ್ಕಳು ಬಂದು ನೋಡ್ಯಾರ, ಅಲ್ಲಿ ಬಂದು ನೋಡ್ಯಾರಪ್ಪ ಅಂದ್ರೆ ಸ್ವಲ್ಪ ಹಚ್ಚಿ ಜೀವ ಚೂರ ಅಂದ್ರೆ ಅವ್ರಿಗೆ ಮಕ್ಕಳು ಅಂದ್ರೆ ಸೊ ದಯವಿಟ್ಟು ಹೇಳಕತ್ತೀನಿ. ಯಾಕಂದ್ರೆ ಇದು ಭಾಳ ಇಟ್ಟೋಕ್ಕೆ ಹೋಗ್ಬಾರ್ದು. ನಾನು ಎಚ್ಚರಿಕೆ ಕೊಡಾಕತ್ತೀನಿ ಸಾಹೇಬ್ರಿಗೆ. ಇದು ಲಾಸ್ಟ್ ಅದು ಕೊನೆಯದಿದ್ದು. ಮುಂದೆ ಏನೋದಕ್ಕೆ ನಾವು ಇದಕ್ಕೆ ರೆಡಿ ಇದ್ದೀವಿ, ಬೇಕಾದಕ್ಕೆ ರೆಡಿ ಇದ್ದೀವಿ. ನಾವು ಅಂದ್ರೆ ಅದು ಹ್ಯಾಂಗೆ ಕೊಡ್ಕೋಬೇಕು ಗೊತ್ತಾಯ್ತು ನನಗೆ. ಈಗ ಅಂದ್ರೆ ಕೊಟ್ಟೇವೆ ಅವಕಾಶಪ್ಪ ಅಂದ್ರೆ ನಮ್ಮವ್ರದರ ಸಾಹೇಬ್ರು ಅಂತ ನಾವು ಅವಕಾಶ ಕೊಟ್ಟೇವೆ. 6 ತಿಂಗಳ 3 ವರ್ಷ ಆದ್ರೆ ಏನಾದರೂ ಆಗಲ್ಲಪ್ಪ ಅಂದ್ರೆ ಮತ್ತು ಇವರು ಈ ಸ್ಥಾನದಾಗ ಇರ್ಲಿಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. ಅದಕ್ಕೆ ಇದೇನಪ್ಪ ಅಂದ್ರೆ 2ನೇ ತಾರೀಕಿಗೆ ಒಳಗಾಗಿ ಅವ್ರು ನಮ್ಮ ಮನವಿಗೆ ಸ್ಪಂದನೆ ಮಾಡದೇ ಇದ್ರೆ ಅವ್ರ ಮರ್ಯಾದೆ ಹರಾಜು ಮಾಡೋದಂತೂ ಖಚಿತ. ದಯವಿಟ್ಟು ಮೇಲಾಧಿಕಾರಿಗಳು ನಮ್ಮ ಅಧಿಕಾರಿಗಳು ಸಾಹೇಬ್ರು ಅಂತಂದ್ರೆ ಈ ಮನವಿ ಸ್ವೀಕಾರ ಮಾಡಿ ಅವ್ರಿಗೆ ಕ್ಷೇತ್ರ ಅಧಿಕಾರಿಗಳಿಗೆ ಹೇಳಿ ಅವ್ರಿಗಂತೂ ಈಗ ವಾಟ್ಸಪ್ ಹಾಕಿನಿ. ಮುಂದೆ ಏನು ಮಾತ್ರ ಮಾಡ್ತಾರೆ. ಸರ್ ಹೇಳ್ತಾರೆ.